ನಮಸ್ತೆ. ಇದು ಅವಕಾಡೋ. ಇದಕ್ಕೆ ಬೆಣ್ಣೆಹಣ್ಣು ಅಂತಲೂ ಕರೀತಾರೆ, ಬಟರ್ ಫ್ರೂಟ್ ಅಂತಲೂ ಕರೀತಾರೆ. ಇದರಿಂದ ತುಂಬ ರುಚಿಕರವಾದ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ತುಂಬ ಜನ ಈ ಹಣ್ಣು ಇದ್ದಾಗ ಜ್ಯೂಸ್ ಮಾಡ್ತಾರೆ, ಆದರೆ ರೆಸಿಪಿನೂ ತುಂಬ ಚೆನ್ನಾಗುತ್ತೆ. ಹಾಗೆಯೇ ಇದರಿಂದ ದೋಸೆ ಹಾಗೂ ರೊಟ್ಟಿಯನ್ನು ಸಹ ಮಾಡಬಹುದು. ಇದಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋಣ. ಇದು ಬಟರ್ ಫ್ರೂಟನ್ನು ನಾನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಟೊಮೆಟೊ, ಈರುಳ್ಳಿ ಹಾಗೂ ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವೆಲ್ಲವನ್ನು ಹಾಕ್ತಾ ಇದ್ದೀನಿ. ಎಷ್ಟೋ ಜನ ಹಸಿಮೆಣಸು ತಿನ್ನಲ್ಲ, ಅದರ ಬದಲಿಗೆ ಚಿಕ್ಕ ಮೆಣಸು ಇರುತ್ತಲ್ಲ, ಜೀರಿಗೆ ಮೆಣಸು, ಅದನ್ನು ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಲಿಂಬುವನ್ನು ಹಾಕಬೇಕು. ಇದಕ್ಕೆ ಲಿಂಬುನೇ ತುಂಬ ಚೆನ್ನಾಗಾಗತ್ತೆ. ಹುಳಿ ಹುಳಿಯಾಗಿ ಖಾರವಾಗಿದ್ದರೆ ತುಂಬ ಟೇಸ್ಟ್ ಇರುತ್ತೆ. ಇದೇ ರೀತಿಯಾಗಿ ರೆಡಿ ಮಾಡಿಕೊಂಡು ನಾವು ದೋಸೆ ಹಾಗೂ ಚಪಾತಿ, ರೊಟ್ಟಿಲೂ ಬಳಸ್ಬೋದು, ತುಂಬ ಚೆನ್ನಾಗತ್ತೆ. ಹಾಗೆಯೇ ರೈಸಿಗೂ ತುಂಬ ಚೆನ್ನಾಗಾಗತ್ತೆ. ನಾನಿಲ್ಲಿ ಈ ರೀತಿ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಯಾವುದೇ ಬ್ರೆಡ್ಡನ್ನು ತೊಗೋಬೋದು. ಜೀರೋ ಮೈದಾ ಮಲ್ಟಿಗ್ರೇನ್ ಅಂತ ಇದೆ. ಇದಕ್ಕೆ ಆಯಿಲು ಹಾಕಲ್ಲ ಅಂತ ಚೆನ್ನಾಗಿರುತ್ತೆ. ಈ ಬ್ರೆಡ್ ತುಂಬ ಚೆನ್ನಾಗುತ್ತೆ, ಅಂದರೆ ಒಳ್ಳೆಯದು ಅಂತ ನಾನು ಇದು ತೊಗೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂದು ತವಾ ಮೇಲೆ ಆಯಿಲ್ ಹಾಕ್ತೀನಿ, ಬ್ರೆಡ್ ರೋಸ್ಟ್ ಮಾಡ್ತೀನಿ. ಬ್ರೆಡ್ ರೋಸ್ಟ್ ಆದ ನಂತರ ಇದನ್ನು ನಾವು ಫುಲ್ ಹಾಕ್ಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಾಗತ್ತೆ. ಎಷ್ಟೋ ಜನರಿಗೆ ಈ ಅವಕಾಡೋ ತಿನ್ನಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕೆಂದರೆ ಅದು ಟೇಸ್ಟ್ ಇರಲ್ಲ. ಸಣ್ಣ ಮಕ್ಕಳಂತೂ ತಿನ್ನೋದು ಕಷ್ಟನೇ. ಹೀಗೆ ಮಾಡಿ ತಿನ್ನೋದ್ರಿಂದ ತುಂಬ ಜನರಿಗೆ ಇಷ್ಟ ಆಗುತ್ತೆ. ಹಾಗೆಯೇ ಇದನ್ನು ಗಿಡ ಮಾಡೋದು ತುಂಬ ಸುಲಭ. ಈ ಹಣ್ಣಿನ ಒಳಗಿರುವಂಥ ಬೀಜವನ್ನು ನಾವು ಹಾಕಿದಾಗಲೂ ಸಸಿ ಆಗುತ್ತೆ. ಅದೇ ಸಸಿಯಿಂದ ತುಂಬ ಚೆನ್ನಾಗಿ ಕಾಯಿ ಬರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು.